ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸವೆ ಮೇ ತಿಂಗಳು 13ನೇ ತಾರೀಕು ಸೋಮವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಕರ್ತನೆ ನಾವು ಸ್ತುತಿಸೋಣ. ಈ ದಿನವೆಲ್ಲ ಕರವಿಡಿದು ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಮಾಡೋಣ. ಎಲ್ಲ ಬಾಗಿಲುಗಳು ನಮಗಾಗಿ ದೇವರು ತೆರೆದು ಕೊಡುವುದಕ್ಕಾಗಿ ಸ್ತೋತ್ರ ಮಾಡೋಣ. ಕಣ್ಣೀರುಗಳು ಕಷ್ಟಗಳು ನೀಗಿಸುವುದಕ್ಕಾಗಿ ಸ್ತೋತ್ರ ಮಾಡೋಣ. ಆತನ ಪ್ರೀತಿ ದಯೆ ಕನ್ನಿಗರಕ್ಕಾಗಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ ಹೇಳಿ ಕರಗಳ ಮೇಲೆ ಕೆತ್ತಿ ಕರ್ತನೆ ಮಗಿಮಪಡಿಸೋಣ. ಸ್ತೋತ್ರವೇಸುವೆ, 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 ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪವಿತ್ರ ನಾಮವನ್ನು ಕೊಂಡಾಡು. ಆಮೇನ್. ಆತನ ಪವಿತ್ರ ನಾಮವನ್ನು ನಾವು ಕೊಂಡಾಡೋಣ, ಸ್ತುತಿಸೋಣ. ದೇವರಿಗೆ ಮಹಿಮೆಯಾಗಲಿ. 96ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ: ಯೆಹೋವನಿಗೆ ಹೊಸ ಕೀರ್ತನವನ್ನು ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಹಾಡಿರಿ, ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಆಶೀರ್ವದಿಸಲ್ಪಟ್ಟ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನೀ ನಮಗಾಗಿ ಮಾಡಿರುವ ಎಲ್ಲ ಉಪಕಾರಗಳಿಗೂ ಕೃತಜ್ಞತಾ ಸ್ತುತಿಯನ್ನು ಹಾಡುತ್ತಾ ನಿಮ್ಮನ್ನು ನಾವು ಕೊಂಡಾಡುತ್ತೇನೆ, ನಿಮ್ಮ ನಾಮವನ್ನು ಕೀರ್ತಿಸುತ್ತೇನೆ. ನೀ ಕರುಣಾಮಯನು ದಯಾನಿಧಿಯೂ ಆಗಿದ್ದಾರೆ ಸ್ವಾಮಿ. ಅದಕ್ಕೆ ಸ್ತೋತ್ರ ಸ್ತೋತ್ರ. ದೇವರೇ, ರೋಗಿಗಳಿಗಾಗಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗದ ಕಟ್ಟುಗಳು ಮುರಿಯಲ್ಪಡಲಿ, ಆ ರೋಗ ಬಂಧನಗಳು ಮುರಿಯಲ್ಪಡಲಿ. ಪ್ರತ್ಯೇಕವಾಗಿ ಗಣವೈದ್ಯರಾಗಿರುವ ಯೇಸುವಿನ ನಾಮದಲ್ಲಿ ಅಲ್ಸರು ಹೊಟ್ಟೆಯಲ್ಲಿ ಇರುವ ಎಲ್ಲ ಅಲ್ಸರ್ಗಳು ನೀಗಲಿ. ಕೊಡಲ ಮೇಲೆ ಇರುವ ಎಲ್ಲ ಆಮೇನ್ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಪ್ರತ್ಯೇಕವಾಗಿ ಸ್ಕ್ಯಾನಿಂಗ್ ರಿಪೋರ್ಟ್ಗಳು ನಾರ್ಮಲ್ ಆಗುವುದಕ್ಕಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಗಳು, ಮೆಡಿಕಲ್ ರಿಪೋರ್ಟ್ಗಳೆಲ್ಲ ಯಾವ ದೊಡ್ಡ ಕಾಯಿಲೆ ಆಗಲಿ ಆ ವಿಷಯದಲ್ಲಿ ಎಲ್ಲ ಗಣವೈದ್ಯರಾಗಿರುವ ಯೇಸುವಿನ ನಾಮದಲ್ಲಿ ಸೌಖ್ಯ ಉಂಟಾಗಲಿ. ನಮ್ಮ ಜನರಿಗೆ ಆರೋಗ್ಯವನ್ನು ದಯಪಾಲಿಸು. ಶರೀರದಲ್ಲಿ ಇರುವ ರೋಗ ಶಕ್ತಿಗಳು, ರೋಗಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಸಂಪೂರ್ಣ ಹೀಲಿಂಗ್ ಉಂಟಾಗಲಿ. ಕರ್ತನೇ, ರಾಜ್ಯವನ್ನು ಆಳ್ವಿಕೆ ನಡೆಸುವ ಎಲ್ಲ ಶ್ರೇಷ್ಠ ಅಧಿಕಾರಿಗಳನ್ನು ಆಶೀರ್ವದಿಸು. ಪ್ರತ್ಯೇಕವಾಗಿ ಸೇವೆ ಮಾಡುವ ಸೇವಕರನ್ನು ಬಲಪಡಿಸು. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಇವತ್ತು ರಾತ್ರಿ ನಡೆಯುವ ಮೀಟಿಂಗ್ಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಆ ಮೀಟಿಂಗ್ಗಳು ತುಂಬ ಆಶೀರ್ವಾದವಾಗಿ ನಡೆಯುವಂತೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ರಾತ್ರಿ ಇಂಡಿಯನ್ ಟೈಮ್ 9:30 ನಮ್ಮ ಮೀಟಿಂಗ್ಗಳು ಶುರುವಾಗುತ್ತೆ. ಪ್ರಾರ್ಥನೆಯಿಂದ ನೀವು ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಗಾಡ್ ಬ್ಲೆಸ್ ಯು. ಇವತ್ತಿನ ಚಿಂತಕ್ಕಾಗಿ ಅಪೊಸ್ತಲರ ಕೃತ್ಯಗಳು 14ನೇ ಅಧಿಕಾರ 9ನೇ ವಾಕ್ಯ. ಪೌಲನು ಆಡುವ
ಮಾತುಗಳನ್ನು ಅವನು ಕೇಳಿಕೊಂಡು ಕೇಳಿಸುತ್ತಾನೆ. ಆಮೇಲೆ ಕಿವಿಗೊಟ್ಟು ಕೇಳಿಸುತ್ತಿದ್ದನು. ಪೌಲನು ಅವನನ್ನು ಆಮೇನ್ ಸ್ವರವಾಗಿ ನೋಡಿ ಆಮೇನ್ ವಾಸಿ ಮಾಡುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಡೆಂದು ತಿಳಿದು ಯೇಸುವಿನ ನಾಮದಲ್ಲಿ ಅವನ ಕೈ ಹಿಡಿದು ಮೇಲೆ ಕೆತ್ತಿದಾಗ ಅವನು ಸೌಖ್ಯವಾಯಿತು. ಇದು ಲುಸರಾ ಎಂಬುದಾಗಿರುವ ಒಂದು ಊರಲ್ಲಿ ನಡೆದಿರುವ ಸಂಭವ. ತಾಯಿಯ ಹೊಟ್ಟೆಯಿಂದಲೇ ಹುಟ್ಟುಕುಂಡನಾಗಿ ಹುಟ್ಟಿರುವ ಮನುಷ್ಯ ಜೀವಕಾಲದಲ್ಲಿ ಒಂದು ಸಾರಿ ಅವನು ನಡೆಯಲಿಲ್ಲ. ಪೌಲನ ಮಾತುಗಳನ್ನು ಕೇಳಿದಾಗ ಅವನ ನಂಬಿಕೆ ಬಂದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಪೌಲ ಯಾವ ಮಾತುಗಳಾಡಿರಬಹುದು, ನಂಬಿಕೆಯ ವಿಷಯವಾಗಿ ಪೌಲ ಅವತ್ತು ಮಾತಾಡಿದ್ದಾರೆ. ಯೇಸುವಿನ ನಾಮದ ಶಕ್ತಿಯು ಸತ್ತವರನ್ನು ಬದುಕಿಸುವ ಶಕ್ತಿ, ಜೀವನದಲ್ಲಿ ಯಾವ ಕೊರತೆಯು ನೀಗಿಸುವ ಶಕ್ತಿ, ಒದಗಿಸುವ ಯೇಸು, ಅಲ್ಪದ ಸ್ವರೂಪನಾದ ಯೇಸು, ಈ ವಿಷಯಗಳ ಕುರಿತಾಗಿ ಪೌಲ ನಂಬಿಕೆಯನ್ನು ಹುಟ್ಟಿಸುವ ಮಾತುಗಳು ಹಾಡಿದ್ದಾರೆ. ಇದು ಕೇಳಿದಾಗ ಅವನ ಹೃದಯದ ಒಳಗಡೆ ಬಹಳವಾದ ನಂಬಿಕೆ ಉಂಟಾಯಿತು. ಆ ನಂಬಿಕೆ ಉಕ್ಕಿ ಬಂದರು. ಅವನ ಕಣ್ಣುಗಳಲ್ಲಿಯೂ ಶರೀರದಲ್ಲಿಯೂ ನೋಡುವಾಗಲೇ ಆ ನಂಬಿಕೆಯ ಒಂದು ಆಕ್ಷನ್ ಅವನ ಶರೀರದಲ್ಲಿ ಇದ್ದರು. ಯೇಸು ಅವನನ್ನು ಸೌಖ್ಯ ಮಾಡುತ್ತಾನೆ ಎಂಬುದಾಗಿ ಅವನು ಆಮೇಲೆ ಪೂರ್ಣವಾಗಿ ನಂಬತಕ್ಕಂತೆ ಅವನಲ್ಲಿ ನಂಬಿಕೆ ವ್ಯಾಪರಿಸಿದರು. ಇದು ನೋಡಿದಾಗ ಪೌಲ ಆಮೇನ್ ಅವನನ್ನು ಯೇಸುವಿನ ನಾಮದಲ್ಲಿ ಸೌಖ್ಯ ಮಾಡಿದರು. ಪ್ರಿಯರೇ, ನಾವು ಈ ದಿನಗಳಲ್ಲಿ ಕೇಳುವವರಿಗೆ ನಂಬಿಕೆಯನ್ನುಂಟಾಗುವ ಮಾತುಗಳು ಮಾತ್ರ ಆಡಬೇಕು. ಸೋತು ಹೋಗುವ ಮಾತುಗಳು, ಆಮೇಲೆ ನಂಬಿಕೆ ಇಲ್ಲಂದ ಮಾಡುವ ಮಾತುಗಳು ಎಲ್ಲ ನಾವು ಆಡಬಾರದು. ನಾವು ನಮ್ಮ ಸುತ್ತಮುತ್ತಲೂ ಇರುವ ಜನರು ದೇವರನ್ನು ನಂಬತಕ್ಕಂತೆ ನಮ್ಮ ವಾಯಿಯೊಳಗೆಯಿಂದ ಆಮೇನ್ ಶಕ್ತವಾದ ಮಾತುಗಳು, ಸ್ತೋತ್ರ, ಆಮೇನ್ ಹೊರಡಬೇಕು. ಶಕ್ತವಾದ ಮಾತುಗಳು, ನಂಬಿಕೆಯನ್ನು ಉಂಟು ಮಾಡುವ ಮಾತುಗಳು ಹೊರಡಬೇಕು. ಆಮೇನ್ ದೇವರಿಗೂ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ಒಂದು ಮನುಷ್ಯನ ಗೊತ್ತಾಗುವಂತೆ ನಾವು ಮಾತಾಡುವಾಗ ಆ ವ್ಯಕ್ತಿಗೂ ಇರುವ ರೋಗವು, ಕಷ್ಟವು, ಸಂಕಟಗಳು, ದುಃಖವು ಎಷ್ಟು ದೊಡ್ಡದಾಗಲಿ, ನಾವು ಹಾಡುವ ಮಾತುಗಳಿಂದ ಅವನಲ್ಲಿ ನಂಬಿಕೆ ಹುಟ್ಟಿದರೆ, ದೇವರ ಮೇಲೆ ನಂಬಿಕೆ ಹುಟ್ಟಿದರೆ, ದೇವರ ಮೇಲೆ ನಂಬಿದರೆ, ದೇವರು ಬಿಡುಗಡೆ ಕೊಡಕ್ಕಾಗಿ ಬಲ್ಲನು ಎಂಬುದಾಗಿ ಅವನು ಅರ್ಥ ಮಾಡಿಕೊಂಡು ನಂಬಿದರೆ ನಿಶ್ಚಯವಾಗಿಯೂ ಆಮೇನ್ ಅವನು ಬಿಡುಗಡೆ ದೊರಕುತ್ತದೆ, ಬಿಡುಗಡೆ ಉಂಟಾಗುತ್ತದೆ. ಆದ್ದರಿಂದ ಲುಸರದಲ್ಲಿ ತಾಯಿಯ ಹೊಟ್ಟೆಯಿಂದಲೇ ಎಂದಿಗೂ ನಡೆಯಾದಿರುವ ಮನುಷ್ಯ ನಡೆದಂತೆ ನಮ್ಮ ಸುತ್ತಮುತ್ತಲೂ, ನಮ್ಮ ದೇಶದಲ್ಲಿಯೂ, ನಮ್ಮ ಕೂಟಗಳಲ್ಲಿಯೂ ಅದ್ಭುತಕರವಾದ ಬಿಡುಗಡೆಗಳು, ನಂಬಿಕೆ ಬಿಡುಗಡೆ ಉಂಟಾಗುವಂತೆ ನಾವು ನಂಬಿಕೆಯ ಮಾತುಗಳನ್ನು ಆಡೋಣ. ಈ ವಾಕ್ಯಗಳಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನಾವು ಒಂದು ಗುರಿತಾಗುತ್ತದೆ, ಒಂದು ಅದ್ಭುತವಾಗುತ್ತದೆ, ಎಲ್ಲರಿಗೂ ಒಂದು ಭಯವಾಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ ಆ್ಯಂಡ್ ಹೈಲಿ ಫೇವರ್ಡ್. May God bless you.